ಇದು ಫ್ಯಾನ್ ಪಾರ್ಕ್ ಅಂತ ಹೇಳಿ ಒಂದು ದೊಡ್ಡ ಸ್ಕ್ರೀನ್ ಹಾಕಿ ಅಂದರೆ 32 ಫೂಟು 18 ಫೂಟದು ಒಂದು ದೊಡ್ಡ ಸ್ಕ್ರೀನ್ ಹಾಕಿ ಇದು ಏನು ಬಿಡಿಕೆ ಗ್ರೌಂಡ್ ಇದೆ ನೇರ್ ನಿಯರೆಸ್ಟ್ ಜೆ ಕೆ ಸ್ಕೂಲ್ ಹತ್ರ ನಮ್ಮ ಪ್ರಸಾದ್ ಅವ್ರ ಮನೆ ಇದೆಯಲ್ಲ ಅದರ ಅಪೋಸಿಟ್ ಇದೆ. ಇದು ಮಾಡೋದು ಉದ್ದೇಶ ಏನಂದ್ರೆ ಇದು IPL ನಮ್ಮ ದೇಶದಲ್ಲಿ ಭಾಳ ಇದಕ್ಕೆ ಕ್ರೇಜ್ ಇದೆ. ಸಾವಿರಾರು ಜನ ಲಕ್ಷಾನುಗಟ್ಟಲೆ ಜನ ಬಂದು ಸ್ಟೇಡಿಯಂಗೆ ಮ್ಯಾಚ್ ನೋಡ್ತಾ ಇದ್ದಾರೆ. ಆದರೂ ಕೆಲವು ಮಂದಿ ಟಿಕೆಟ್ ಇಲ್ಲದ ಕಾರಣ ಅದೇ ಫುಲ್ ಸ್ಟೇಡಿಯಂ ಫುಲ್ ಆಗಿದ್ದ ಕಾರಣ ಅವ್ರಿಗೆ ಅವಕಾಶ ಇರೋಂಗಿಲ್ಲ, ಹೋಗ್ತಾರೆ ಹೊಳ್ಳಿ. ಎಷ್ಟೋ ಜನ ಬೆಂಗಳೂರಲ್ಲಿ ಮ್ಯಾಚ್ ಇದೆ ಅಂದರೆ ಕೇವಲ ಕರ್ನಾಟಕ ಜನ ಬರೋಂಗಿಲ್ಲ, ಆಜು ಬಾಜು ಇರುವಂತಹ ಎಲ್ಲ ರಾಜ್ಯದ ಜನ ನೋಡ್ಲಿಕ್ಕೆ ಬರ್ತಾರೆ, ಎಲ್ಲರಿಗೂ ಅವಕಾಶ ಸಿಗ್ತಾ ಇಲ್ಲ. ಅದು ಏನು ಸ್ಟೇಡಿಯಂದಲ್ಲಿ ಏನೋ ಒಂದು ಫೀಲ್ ಬರ್ತಾ ಇದೆ ನೋಡುವಾಗ, ಏನೋ ಒಂದು ಎಂಜಾಯ್ಮೆಂಟ್ ಇದೆ, ಫ್ಯಾಮಿಲಿ ಹೋಗಿ ಎಂಜಾಯ್ ಮಾಡ್ತಾರೆ. ಅದು ಎಂಜಾಯ್ಮೆಂಟ್ ಕೊಡ್ರಿ ಬಗ್ಗೆ ಇವತ್ತಿಲ್ಲಿ ಒಂದು ಸ್ಕ್ರೀನ್ ಹಾಕಿ ಅದೇ ತರಹದ ಫೀಲ್ ಬರಬೇಕು ಅವ್ರಿಗೆ ಅಂಥೇಳಿ BCCIದಿಂದ ಒಂದು ಫ್ಯಾನ್ ಪಾರ್ಕ್ ಅಂಥೇಳಿ ವ್ಯವಸ್ಥೆ ಮಾಡಿ ಅಲ್ಲಿ ಬಂದಂಥ ಮಹಿಳೆಯರಿಗೆ, ಸೀನಿಯರ್ ಸಿಟಿಜನ್ಗೆ ಒಂದು ವ್ಯವಸ್ಥೆ ಬೇರೆ, ಬಂದಂಥ ಎಲ್ಲ VIPಸ್ಗೆ ಒಂದು ವ್ಯವಸ್ಥೆ ಬೇರೆ, ಮತ್ತು ಜನರಿಗೆ ಎಲ್ಲರಿಗೆ ಅಲ್ಲಿ ಮ್ಯಾಟ್ ಹಾಕಿ ಅದು ಕುಣಿಸೋಂಥ ವ್ಯವಸ್ಥೆ ಇದು ಇವತ್ತು BCCIದಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ನಾಳೆ ಒಂದು ಮ್ಯಾಚ್ ಇದೆ ಸ್ಯಾಟರ್ಡೆ ಅಂದ್ರೆ 6:30ಗೆ ಪ್ರಾರಂಭ ಆಗ್ತೈತಿ. ನಾಳೆ ದಿನದ 2 ಮ್ಯಾಚ್ ಇದಾವೆ. 2:30 ಗಂಟೆಗೆ ಅದೇ ಜನಕ್ಕೆ ಎಂಟ್ರಿ ಬಿಡಲಾಗುವುದು. ಎಲ್ಲ ರೀತಿಯಿಂದ ವ್ಯವಸ್ಥೆ ಇದೆ. ಅಲ್ಲಿ ಬಂದಂಥ ಜನಕ್ಕೆಲ್ಲ ನೀರು ಕೊಡುವಂಥ ವ್ಯವಸ್ಥೆ ಇದೆ. ಮತ್ತು ಯಾರು ಲಂಚ್ ಮಾಡೋರು, ಡಿನ್ನರ್ ಮಾಡೋರು, ಏನಾರ ಸ್ನ್ಯಾಕ್ಸ್ ತೊಗೊಳ್ಳೋರು ಇದ್ರೆ ಅದಕ್ಕೆಲ್ಲ ಸ್ಟಾಲ್ಸ್ ಇರ್ತಾವೆ. ಹಂಗಾಗಿ ಎಲ್ಲರಲ್ಲಿ ಕಳಕಳಿ ವಿನಂತಿ ಏನಂದ್ರೆ ನಾನು BCC ಪರವಾಗಿ ಮತ್ತು ನಮ್ಮ KCA ಪರವಾಗಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ನಾನೊಬ್ಬ KCAದ ಧಾರವಾಡ ಝೋನದ ಚೇರ್ಮನ್ ಆಗಿದ್ದ ಕಾರಣ ಇದು ನಮ್ಮ ಹುಬ್ಬಳ್ಳಿಯಲ್ಲಿ ಆಗ್ತಾ ಇದೆ. ಇದಕ್ಕಿಂತ ಮೊದಲು ಬೆಳಗಾವಿಯಲ್ಲೇನೋ ಆಗಿದ್ರೆ ಲಾಸ್ಟ್ ಮಂತ್ 18 ತಾರೀಕಿಗೆ 2 ದಿವಸದಲ್ಲಿ ಹುಬ್ಬಳ್ಳಿ ಆಗಿರೋದ್ರಿಂದ ಎಲ್ಲ ಜನ ಬಂದು ಎಂಜಾಯ್ ಮಾಡಬೇಕು. ಇದು ಒಂದು ಒಳ್ಳೆಯ ನಿಮ್ಗೆ ಒಂದು ಅನುಭವ ಸಿಗ್ತೈತಿ. ಬೆಂಗಳೂರಲ್ಲಿ ಏನು ಮ್ಯಾಚ್ ನೋಡ್ತೀರಿ ಅಥವಾ ಯಾವುದೇ ಒಂದು ಸ್ಟೇಡಿಯಮ್ದಾಗ ಹೋಗಿ ಆ ಮ್ಯಾಚ್ ನೋಡಿ ಅದು ಫೀಲ್ ಮಾಡ್ತಿರ್ತಾವೆ. ಅದೇ ಎಂಜಾಯ್ ಮಾಡ್ಬೇಕಂತೇಳಿ ಅವರಲ್ಲಿ ಕಳಕಳಿ ವಿನಂತಿ ಮಾಡ್ತಾರೆ.